ನನ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾವು ಹೋದ ಕ್ಲಾಸ್ನಲ್ಲಿ ಪರ್ಸೆಂಟೇಜ್ ಮೇಲಿನ ಪ್ರಾಬ್ಲಮ್ಗಳನ್ನು ಬಿಡಿಸಿದ್ದೆವು. ಹಾಗೆ ಇವತ್ತು ಒಂದು ಹೊಸ ಚಾಪ್ಟರ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಅದು ಪ್ರಾಬ್ಲಮ್ಸ್ ಆನ್ ಏಜಿಸ್, ಅಂದ್ರೆ ವಯಸ್ಸಿನ ಮೇಲಿನ ಲೆಕ್ಕಗಳು. ಎಲ್ಲಾನು ವಯಸ್ಸಿನ ಮೇಲೆ ಕೇಳುವಂತ ಲೆಕ್ಕಗಳು. ಈ ಒಂದು ಲೆಕ್ಕದಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ಗಳನ್ನ ಯೂಸ್ ಆಗ್ತವೆ. ನೋಡ್ರಿ, ಇಲ್ಲಿ ಅನುಪಾತ ಬಗ್ಗೆ ಕೇಳಿದ್ದಾರೆ. ಅನುಪಾತ ಬಗ್ಗೆ ಇಲ್ಲಿ ಕಾನ್ಸೆಪ್ಟ್ ಯೂಸ್ ಆಗ್ತದೆ. ಅದಕ್ಕೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಎಲ್ಲಾ ತರನಾದ ಪ್ರಶ್ನೆಗಳನ್ನ ಬಿಡಿಸ್ಬೇಕು. ಒಂದೇ ತರನಾದ ಪ್ರಶ್ನೆಗಳು ಬಿಡಿಸಿದ್ರೆ ನಡೆಯುದಿಲ್ಲ. ಇಲ್ಲಿ ಅನುಪಾತ ಆಗಿರ್ಬೋದು, ಪ್ರಾಬ್ಲಮ್ಸ್ ಆನ್ ಏಜಿಸ್ ಆಗಿರ್ಬೋದು, ಕ್ಲಾಕ್ ಮೇನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅವೆಲ್ಲ ಏನಿರ್ತಾವ ಕೆಲವೊಂದು ಪ್ರಾಬ್ಲಮ್ಗಳು ಮಿಕ್ಸ್ ಆಗಿ ಬರ್ತಿರ್ತಾವ. ಅದಕ್ಕೆ ನಾವೇನ್ ಮಾಡ್ಬೇಕು, ಎಲ್ಲಾ ನಮ್ಗ ಮಾಹಿತಿ ಇರಬೇಕು. ಅದಕ್ಕೆ ನೋಡಿ, ಇವತ್ತು ಒಂದೇ ಒಂದು ಪ್ರಾಬ್ಲಮ್ ಅನ್ನ ಬಿಡಿಸೋಣ, ಪ್ರಾಬ್ಲಮ್ಸ್ ಆನ್ ಏಜಿಸ್ ಮೇಲೆ. ಮುಂದೆ ಬೇರೆ ಪಾಠಗಳಲ್ಲಿ ಎರಡೆರಡು ಮೂರು ಪ್ರಾಬ್ಲಮ್ ಗಳನ್ನ ಬಿಡಿಸೋಕೆ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಕ್ವಶನ್ ಕೇಳ ನೋಡ್ರಿ, ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 3 ಹುಡುಗರ ಸರಾಸರಿ ವಯಸ್ಸು. ನೋಡ್ರಿ, ಸರಾಸರಿ ಬತ್ತು. ಸರಾಸರಿ ವಯಸ್ಸು 15 ವರ್ಷಗಳು. ಅವರ ವಯಸ್ಸು ಎಷ್ಟು ಅನುಪಾತದಲ್ಲಿವೆ ನೋಡ್ರಿ? 3:5:7 ಹಾಗಾದ್ರೆ ಕಿರಿಯ ವಯಸ್ಸಿನ ವಯಸ್ಸು ಅಂತ ತಿಳಿಯಾರ, ಹೌದಾ? ಈ ನೋಡ್ರಿ, 3:5:7 ನೋಡ್ರಿ, ಆ ಹುಡುಗರು ಮೊದಲನೇ ಹುಡುಗ 1ನೇ ಹುಡುಗ, ಹೌದಾ? ಇದು 2ನೇ ಹುಡುಗ, 3ನೇ ಹುಡುಗ. ಇವು ಅವರ ವಯಸ್ಸನ್ನ ಅವರು ಅನುಪಾತದಲ್ಲಿ ಅವರ ಕೊಟ್ಟಾರ. ನೋಡ್ರಿ, 1ನೇ ಹುಡುಗನ ಕೆಟ್ಟದ 3 ಅದ, 2ನೇ ಹುಡುಗಂದು 5 ಅದ, 3ನೇ ಹುಡುಗಂದು 7. ನೋಡ್ರಿ, ಈ 3, 5, 7 ಇವು ಅಂತಾರ, ಇವು ನಾಟ್ ರಿಯಲ್ ನಂಬರ್ಸ್. ಇವು ರಿಯಲ್ ನಂಬರ್ಸ್ ಆಗಪ್ಪ ಅಂದ್ರ ಇದಕ್ಕ ಇದ್ರ ಜೊತೆ ಎಕ್ಸ್ ಕುಡಿದ್ರೆ ಅದೇನಾಗ್ತದ, ರಿಯಲ್ ನಂಬರ್ಸ್ ಆಗ್ತಾವ, ಹೌದಾ? ಅವ್ರ ಏನ್ ಹೇಳ್ಯಾರ ನೋಡ್ರಿ, ಕಿರಿಯ ಹುಡುಗನ ವಯಸ್ಸು. ನೋಡ್ರಿ, ಈ ಕಿರಿಯ ಅಂದ್ರೆ ಯಾರು ಬರ್ತದ ನೋಡ್ರಿ, ಇಲ್ಲಿ ಕಿರಿಯ ವಯಸ್ಸನ್ನ ಕಂಡುಹಿಡಿಯತ್ ಹೇಳ್ಯಾರ ಅವರು. ನಾವು ಮೊದಲು ಏನ್ ಮಾಡೋಣ, ಕಿರಿಯ ಅಂದ್ರೆ ಇವನೇ ಬರ್ತಾನ 3x, ಹೌದಾ? ಅಂದ್ರ ಈ 3x ನ ಬೆಲೆಯನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಮೊದಲು ಅವ್ರು ಏನ್ ಹೇಳ್ಯಾರ, 3 ಹುಡುಗರ ಸರಾಸರಿ ವಯಸ್ಸು. ಈ ಸರಾಸರಿ ವಯಸ್ಸುಗಳು ಎಷ್ಟು ಅಂದ್ರೆ, ಮೊದಲೇ ಹುಡುಗನ ಸರಾಸರಿ ವಯಸ್ಸು ಹುಡುಗನ ವಯಸ್ಸು 3x, 2ನೇ ಹುಡುಗನ ವಯಸ್ಸು 5x, 3ನೇ ಹುಡುಗನ ವಯಸ್ಸು 7x. ಈ 3 ಹುಡುಗರ ಸರಾಸರಿ ಎಷ್ಟು ಹೇಳ್ಯಾರ ಅವರು? 15 ಹೇಳ್ಯಾರ, ಹೌದಾ? ಈ 3 ಕೂಡಿಸ್ಬೇಕು, 3x, 5x + 7x / 3. ನಿಮ್ಗೆ ಗೊತ್ತದ, ಸರಾಸರಿ ಅಂದ್ರ ಅವಲೋಕನಗಳ ಮೊತ್ತ / ಅವಲೋಕನಗಳ ಸಂಖ್ಯೆ. ಅವಲೋಕನಗಳು ಯಾವ ಇಲ್ಲಿ? ಅವುಗಳ ಮೊತ್ತ ಏನು? 3x, 5x + 7x / 3. ಇದ್ರ ಸರಾಸರಿ ಎಷ್ಟು ಕೊಟ್ಟ? 15 ಕೊಟ್ಟ. ಈಗ ನೋಡ್ರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 3x + 5x + 7x = 13 ಎಷ್ಟು? 45. ಈಗ ನೋಡ್ರಿ, x ನ ಬೆಲೆಯನ್ನ ಕಂಡು ಹಿಡಿಬೇಕು ನಾವಿಲ್ಲಿ. 3x 5x + 7x ಎಷ್ಟಾಗುತ್ತೆ? 5 3 8 8 7 15 15x = 45. ನೋಡ್ರಿ, x ನ ಬೆಲೆ ಕಂಡು ಹಿಡಿಬೇಕಾದ್ರೆ x ಅನ್ನ ಇಲ್ಲೇ ಇಡ್ರಿ, 15 ಅನ್ನು ಕಡೆ ಕಳಿಸಿ. ಇದು ಗುಂಡಾಕಾರ ಇರ್ತದೆ, ಮಲ್ಟಿಪ್ಲಿಕೇಶನ್ ಇರ್ತದೆ. ಆ ಕಡೆ ಹೋದ್ರೆ ಏನಾಗುತ್ತೆ? ಡಿವಿಷನ್ ಆಗುತ್ತೆ. ನೋಡ್ರಿ, 45 / 15, 15 15 3 x ನ ಬೆಲೆ ಎಷ್ಟು ಬತ್ತು? 3 ಬತ್ತು. ನಮಗೆ x ನ ಬೆಲೆ ಸಿಕ್ತಪ್ಪ ಅಂದ್ರೆ ಆಟೋಮೆಟಿಕ್ ನಾವಿಲ್ಲಿ ಕಿರಿಯ ಹುಡುಗನ ವಯಸ್ಸನ್ನ ನಾವು ಕಂಡು ಹಿಡಿಬಹುದು. ಇವ ಕಿರಿಯ ಹುಡುಗ, ಇವ ಹಿರಿಯ ಹುಡುಗ ಆತನ. ಕಿರಿಯ ಹುಡುಗ ಅಂದ್ರೆ ಯಾರು? 3x. 3x ಅನ್ನ ಕಂಡು ಹಿಡಿಬೇಕು. 3 × x ನ ಬೆಲೆ ಎಷ್ಟದ? 3. 3 × 3 9. ಹಾಗಾದ್ರ ಆ ಕಿರಿಯ ಹುಡುಗನ ವಯಸ್ಸು ಎಷ್ಟಾಯ್ತು? 9. ನೋಡ್ರಿ, ಆಪ್ಷನ್ಸ್ ಎಲ್ಲಿದೆ? 9 ಡಿ ಇದೆ ನೋಡ್ರಿ, ಹೌದಾ? ಹೀಗೆ ಹಲವಾರು ಕಾನ್ಸೆಪ್ಟ್ ಗಳನ್ನ ನಾವಿಲ್ಲಿ ಉಪಯೋಗಿಸಿ ಲೆಕ್ಕಗಳನ್ನ ನಾವು ಮಾಡ್ಬೇಕಾಗುತ್ತದೆ. ಇನ್ನು ಮುಂದಿನ ಭಾಗಗಳಲ್ಲಿ ಈ ಪ್ರಾಬ್ಲಮ್ಸ್ ಆನ್ ಏಜಿಸ್ ಮೇಲೆ ಹಲವಾರು ಪ್ರಾಬ್ಲಮ್ಗಳನ್ನ ಬಿಡಿಸೋಣ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಅನುಮಾನಗಳು ಇದ್ರೂ ಕೂಡ ಕಮೆಂಟ್ ನಲ್ಲಿ ಬರೋದು ಕಮೆಂಟ್ ಮಾಡಿ. ನಮಸ್ಕಾರಗಳು.